ದ ಪವರ್ ಆಫ್ ಮೈಕ್ರೋ ಎಕ್ಸ್ಪಿರಿಮೆಂಟ್ಸ್. ಟ್ರೈ ಬಿಫೋರ್ ಯು ಚೂಸ್. ಸೂಕ್ಷ್ಮ ಪ್ರಯೋಗಗಳ ಶಕ್ತಿ. ಆಯ್ಕೆ ಮಾಡುವ ಮೊದಲು ಪ್ರಯತ್ನಿಸಿ. ನೀವು ಯಾವ್ದಾದ್ರೂ ಒಂದು ವೃತ್ತಿಯನ್ನ ಆಯ್ದುಕೋಬೇಕು ಅಥವಾ ಅದರ ಬಗ್ಗೆ ನೀವು ಕಲ್ಪನೆ ಮಾಡ್ಕೊಂಡ್ರೆ ಅದನ್ನ ಆಕ್ಚುಲಿ ಮಾಡೋಕ್ಕಿಂತ ಮುಂಚೆ ಕೆಲವೊಂದು ಎಕ್ಸ್ಪೆರಿಮೆಂಟ್ ಮಾಡೋದು, ಅದನ್ನ ಹೇಳೋದನ್ನ ಈ ವಿಡಿಯೋ ಆಬ್ಜೆಕ್ಟಿವ್. ಶೆಫ್ ವಿಕಾಸ್ ಖನ್ನಾ ಒಬ್ಬ ಸೆಲೆಬ್ರಿಟಿ ಶೆಫ್. ಅವ್ರಿಗೆ ಅಡಿಗೆ ಮಾಡ್ಲಿಕ್ಕೆ ಉತ್ಸಾಹ ಹೆಂಗ್ ಸ್ಟಾರ್ಟ್ ಆಯ್ತು ಅದರ ಬಗ್ಗೆ ಏನಾದ್ರೂ ನಿಮ್ಗೆ ಗೊತ್ತದನ? ಅವರು ಒಬ್ಬ ಸೆಲೆಬ್ರಿಟಿ ಮನೆಯಲ್ಲಿ ಹುಟ್ಟಲಿಲ್ಲ, ಒಂದು ಸಾಧಾರಣ ಮನೆತನದಲ್ಲಿ ಹುಟ್ಟಿದ್ರು. ಅವ್ರಿಗೆ ಸಣ್ಣಂದಿರ್ತ ಕ್ಲಬ್ ಫುಟ್ ಅಥವಾ ಒಳಕ್ಕೆ ತಿರುಗಿದ ಪಾದ ಅದಿತ್ತು. ಎಲ್ಲಾರ್ಗತೆ ಅವರು ಓಡಾಡ್ಲಿಕ್ಕೆ ಬರ್ತಿರ್ಲಿಲ್ಲ. ಹಿಂಗಾಗಿ ಅವ್ರ ಫ್ರೆಂಡ್ಸ್ ಎಲ್ಲ ಅವ್ರನ್ನ ಬಿಟ್ಟು ಆಟ ಆಡ್ತಿದ್ರು. ಪಾಪ ಅವ್ರ ಮನೆಯಲ್ಲಿ ಒಬ್ಬರ ಸಮಯ ಕಳಿಬೇಕಾಗಿ ಬಂತು. ಹಿಂಗಾಗಿ ಮನೇಲಿ ಕುತ್ಕೊಂಡು ಏನ್ ಮಾಡ್ಲಿ, ನಾನು ಬ್ಯಾಸರ ಬರ್ತದ ಅಂತ ಹೇಳಿ ಅವರು ಅಡಿಗೆ ಮನೆಗೆ ಹೋಗಿ ತಮ್ಮ ಅಜ್ಜಿಗೆ ಅಡಿಗೆ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಮಸಾಲೆ ಪುಡಿ ಮಾಡೋದು, ಕಾಯಿಪಲ್ಯ ಕಟ್ ಮಾಡೋದು, ಯಾವ ಅಡಿಗೆ ಮಾಡ್ತಿರ್ತಾರ ಅದರ ರುಚಿ ನೋಡೋದು, ಅದರ ಟೆಕ್ಸ್ಚರ್ ನೋಡೋದು, ಹಿಂಗ ಸಣ್ಣ ಸಣ್ಣ ಪ್ರಯೋಗಗಳಾಗಿ ಏನ್ ಆರಂಭಿಸಿದ್ದ ಅವ್ರಿಗೆ ಅದೆಷ್ಟು ಅದರ ಬಗ್ಗೆ ಆಸಕ್ತಿ ಬಂತು ಅಂತಂದ್ರ ಅವರು ಮಣಿಪಾಲಿಗೆ ಹೋಗಿ ಹೋಟೆಲ್ ಮ್ಯಾನೇಜ್ಮೆಂಟ್ ಅನ್ನ ಆರಿಸ್ಕೊಂಡ್ರು. ಆಮೇಲೆ ಅದರಲ್ಲೂ ಪಾಸ್ ಆಗಿ ಅಮೆರಿಕಕ್ಕೆ ಹೋಗಿ ಈಗ ಒಂದು ದೊಡ್ಡ ರೆಸ್ಟೋರೆಂಟ್ ಓಪನ್ ಮಾಡಿ ಇಡೀ ಜಗತ್ತಿಗೆ ತಮ್ಮ ಅಡುಗೆಯ ರುಚಿಯನ್ನ ತೋರಿಸ್ತಾ ಇದ್ದಾರೆ. ಸೊ ಹಿಂಗಾಗಿ ಒಂದು ಸೂಕ್ಷ್ಮ ಪ್ರಯೋಗಗಳ ಅಂತ ಹೇಳಿ ಏನು ಸ್ಟಾರ್ಟ್ ಆಗಿತ್ತು ಅದು ತಮ್ಮ ವೃತ್ತಿಯನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಸಹಾಯ ಮಾಡ್ತು. ಈ ಸೂಕ್ಷ್ಮ ಪ್ರಯೋಗಗಳು ಯಾವ್ಯಾವು ಅನ್ನೋದು ನೋಡೋಣ ಬರ್ರಿ. ಸೂಕ್ಷ್ಮ ಪ್ರಯೋಗಗಳು ನಿಮ್ಮ ಕೌಶಲ್ಯ, ಆಸಕ್ತಿ ಅಥವಾ ವೃತ್ತಿ ಜೀವನ ಅವುಗಳನ್ನ ಅನ್ವೇಷಿಸಲು ನಿಮಗೆ ಹೆಲ್ಪ್ ಮಾಡ್ತಾವ. ಇವು ಸಣ್ಣ ಪ್ರಮಾಣದ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ದ ಮಾಡುವಂತ ಪರೀಕ್ಷೆಗಳು. ಅದನ್ನ ಮಾಡ್ಲಿಕ್ಕೆ ನಿಮಗೆ ಯಾವುದೇ ಕಮಿಟ್ಮೆಂಟು ಬೇಕಾಗಿಲ್ಲ. ಆ ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ನೀವು ದಿನನಿತ್ಯದ ಕೆಲಸಗಳನ್ನ ತೊರಿಬೇಕಾಗಿಲ್ಲ. ನೀವು ಹಣ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗಿಲ್ಲ. ಯಾವ ದೊಡ್ಡ ಡಿಕ್ಲರೇಷನ್ ಮಾಡ್ಬೇಕಾಗಿಲ್ಲ. ಆ ದೊಡ್ಡ ವೃತ್ತಿ ಹೆಂಗಿರಬಹುದು ಅಂತ ಹೇಳಿ ನೋಡ್ಲಿಕ್ಕೆ ಒಂದು ಅದರ ಸಣ್ಣ ವರ್ಷನ್ ಅನ್ನ ನೀವು ಪ್ರಯತ್ನ ಪಡ್ತೀರಿ. ಇದ್ ಹೆಂಗದ ಅಂದ್ರ ಹೋಟೆಲ್ನಾಗ ಹೋಗಿ ತಿಂಡಿ ಆರ್ಡರ್ ಮಾಡೋಕ್ಕಿಂತ ಮುಂಚೆ ಒಂದು ಚಮಚ ರುಚಿ ನೋಡುವಂಗ, ಅಥವಾ ಕಾರನ್ನು ಖರೀದಿ ಮಾಡೋಕ್ಕಿಂತ ಮುಂಚೆ ಒಂದು ಟೆಸ್ಟ್ ಡ್ರೈವ್ ಮಾಡ್ದಂಗ. ಹಿಂಗ ಈ ಸೂಕ್ಷ್ಮ ಎಕ್ಸ್ಪೆರಿಮೆಂಟ್ ಏನವ ನಿಮ್ಮ ಜೀವನದ ಟೆಸ್ಟ್ ಡ್ರೈವ್ ಆದಂಗ. ಯಾಕಪ್ಪ ಈ ಸೂಕ್ಷ್ಮ ಪ್ರಯೋಗಗಳು ಮುಖ್ಯ ಅಂತಂತೀರ? ಬಹಳಷ್ಟು ಜನ ಸಣ್ಣಂದಿರ್ತ ಒಂದೇನೋ ಇಮ್ಯಾಜಿನೇಷನ್ ಮಾಡ್ಕೊಳ್ತಾರ, ಒಂದು ಊಹೆ ಅಥವಾ ಅಸಂಪ್ಷನ್ ಮಾಡ್ಕೋತಾರ. ನಾನ್ ದೊಡ್ಡವನಾದ್ಮೇಲೆ ಇದನ್ನ ಆದ್ರ ನನಗ ಬಹುಶಃ ಲೈಕ್ ಆಗ್ತದೇನೋ ಅಂತ ಹೇಳಿ ಅದನ್ನ ಅವ್ರು ಮಾಡಿ ನೋಡ್ತಿರೋದಿಲ್ಲ. ಅದ್ರ ಬರೀ ಅನ್ಕೋತಾರ, ನಾನು ಮಾರ್ಕೆಟಿಂಗ್ ಮಾಡಿದ್ರೆ ನನಗೆ ಇಷ್ಟ ಆಗ್ಬಹುದು ಅನ್ಕೊಂಡಿದೀನಿ, ಅಥವಾ ನಾನು ಯೂಟ್ಯೂಬರ್ ಆಗಬಹುದು, ಅಥವಾ ನಾನು ಹೋಟೆಲ್ ಇಂಡಸ್ಟ್ರಿ ಒಳಗೆ ಕೆಲಸ ಮಾಡ್ತೀನಿ, ಅಥವಾ ನಮ್ಮ ಅಣ್ಣ ತಮ್ಮಂದರು, ನಮ್ಮ ತಂದೆಯವರು, ನಮ್ಮ ಹಿರಿಯರು ಈ ವೃತ್ತಿ ಒಳಗ ಅವ್ರು ಇದ್ದಾರ, ಹಂಗಾಗಿ ನಾನೇ ಇರಬೇಕು. ಡಾಕ್ಟರ್ ಮಗ ಡಾಕ್ಟರ್, ಇಂಜಿನಿಯರ್ ಮಗ ಇಂಜಿನಿಯರ್, ವಕೀಲನ್ ಮಗ ವಕೀಲ, ಹಿಂಗ ನಾವು ಆದ್ರ ಅದನ್ನ ಮುಂದುವರ್ಸ್ಕೊಂಡು ಹೋಗಬಹುದು ಅಂತ ಹೇಳಿ ಅವರು ಅಸಂಪ್ಷನ್ ಮಾಡ್ಕೊತಾರ. ಆದ್ರೆ ಅವ್ರು ಆಕ್ಚುಲಿ ಅದ್ರೊಳಗ ತೊಡಗಿಕೊಂಡಾಗ ಅದರ ರಿಯಾಲಿಟಿನ ಬೇರೆ ಇರ್ತದ. ಬಹುಶಃ ಅವ್ರಿಗೆ ಆ ಕೆಲಸ ಸೇರ್ಲಿಕ್ಕಿಲ್ಲ. ಸೊ ಹಂಗಾಗಿ ಅದವ್ರಿಗೆ ಸೇರ್ತದೋ ಬಿಡ್ತದೋ ಅಂತ ಹೇಳಿ ಅದನ್ನ ಟೆಸ್ಟ್ ಮಾಡ್ಲಿಕ್ಕೆ ಇವು ಮೈಕ್ರೋ ಎಕ್ಸ್ಪೆರಿಮೆಂಟ್ಸ್ ನೀವು ಮಾಡ್ಬೇಕು. ಈ ಮೈಕ್ರೋ ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ಏನಾಗ್ತದೆ ಅಂದ್ರ ನೀವು ದುಬಾರಿ ತಪ್ಪುಗಳನ್ನ ಮಾಡುವುದನ್ನ ತಪ್ಪಿಸ್ತೀರಿ. ಈ ವಿಡಿಯೋ ನೋಡಿ ಕಲಿಯೋಕ್ಕಿಂತ ಅಥವಾ ಪುಸ್ತಕ ಓದಿ ಕಲಿಯೋದಕ್ಕಿಂತ ಜಾಸ್ತಿ ನೀವು ಸ್ವತಃ ಎಕ್ಸ್ಪೆರಿಮೆಂಟ್ ಮಾಡಿ ಕಲಿತೀರಾ. ನಿಮ್ಗೆ ರಿಯಲ್ ಸಿಚುವೇಶನ್ ಏನದ ಲೈಫ್ನಾಗ ನಿಮ್ಗೆ ಗೊತ್ತಾಗ್ತದ, ನಿಮ್ ಕಾನ್ಫಿಡೆನ್ಸ್ ಬೆಳೀತದ. ಆಮೇಲೆ ನಿಮ್ಮ ಹಿಡನ್ ಟ್ಯಾಲೆಂಟ್ಸ್ ಏನಿರ್ತದ ಅದು ಮುಂದೆ ಬರ್ತದ. ಆಮೇಲೆ ನಿಮ್ ಮೇಲೆ ಯಾವುದೇ ಪ್ರೆಷರ್ ಇರುವುದಿಲ್ಲ, ನಿಮ್ಮ ಕ್ಲಾರಿಟಿಯನ್ನ ಡೆವಲಪ್ ಮಾಡ್ತದ. ಸರಳವಾಗಿ ಹೇಳ್ಬೇಕು ಅಂದ್ರ ಈ ಜೀವನ ನಿಮ್ಗೇನ್ ಬೇಕು ಅಂತ ಹೇಳಿ ತಾನಾಗೆ ಕೊಡೋಕ್ಕಿಂತ ನೀವೇನಾದ್ರೂ ಈ ಸೂಕ್ಷ್ಮ ಪ್ರಯೋಗ ಮಾಡಿದ್ರೆ ನಿಮಗೇನ್ ಬೇಕು ಅಂತ ಹೇಳಿ ನೀವು ಆಯ್ಕೆ ಮಾಡ್ಕೋಬಹುದು. ಕೆಲವೊಂದು ರಿಯಲ್ ಲೈಫ್ ಎಕ್ಸಾಂಪಲ್ಸ್ ನೋಡೋಣ ಬರ್ರಿ. APJ ಅಬ್ದುಲ್ ಕಲಾಂ ಭಾರತ ಕಂಡ ಮಹಾ ಮೇಧಾವಿ ವಿಜ್ಞಾನಿ. ಅವರು ಭಾರತ ರತ್ನನೂ ಆದ್ರು, ನಮ್ಮ ಪ್ರೆಸಿಡೆಂಟು ಆಗಿದ್ರು. ಅವರು ಒಬ್ಬ ಆಕ್ಸಿಡೆಂಟಲ್ ವಿಜ್ಞಾನಿ ಅಂತ ಹೇಳ್ಬೋದು. ಅವರು ಯುವಕರಿದ್ದಾಗ, ಸ್ಟೂಡೆಂಟ್ ಇದ್ದಾಗ ಅವ್ರು ತಮ್ಮ ಟೀಚರ್ಸಿಗೆ ಬೇಸಿಕ್ ಎಕ್ಸ್ಪೆರಿಮೆಂಟ್ ಒಳಗೆ ಹೆಲ್ಪ್ ಮಾಡ್ತಾರಂತ. ಆ ಹೆಲ್ಪ್ ಮಾಡೋದಂದ್ರೆ ಬಿಡಿ ಭಾಗಗಳನ್ನ ಜೋಡಿಸೋದು, ಅಥವಾ ರಾಸಾಯನಿಕ ಮಿಶ್ರಣಗಳನ್ನ ಮಾಡೋದು, ಟಿಪ್ಪಣಿ ಬರೆಯೋದು, ಇಂಥ ಸಣ್ಣ ಸಣ್ಣ ಕೆಲಸ ಮಾಡ್ತಾರ. ಈ ಕಿರು ಪ್ರಯೋಗಗಳು ಅವರಿಗೆ ಒಂದು ವಿಜ್ಞಾನದ ಕುತೂಹಲ ನಿರ್ಮಿಸ್ತಾವ. ಹಂಗಾಗಿ ಅವರು ಇಸ್ರೋ ಮತ್ತು DRDO ಸೇರ್ಕೊಂಡು ಒಬ್ಬ ದೊಡ್ಡ ವಿಜ್ಞಾನಿಯಾಗಿ ರೂಪಿಸ್ತಾವ. ವೀರದಾಸ್ ಒಬ್ಬ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್. ಅವರು
ಈ ಇಂಟರ್ನ್ಯಾಷನಲ್ ಫೇಮಿಗೆ ಬರೋಕ್ಕಿಂತ ಮುಂಚೆ ಒಂದ್ಸರ್ತಿ ಡೆಲ್ಲಿ ಒಳಗ 5 ನಿಮಿಷದ ಕಾಲ ಜೋಕ್ಗಳನ್ನ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರ ಒಂದು ಓಪನ್ ಮೈಕ್ ಒಳಗ. ಆಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಬರ್ತದ ತಾವು ಮಾಡಿದ್ದು ಕರೆಕ್ಟ್ ಅದ ಅಂತ ಹೇಳಿ. ಸೊ ಅದನ್ನೇ ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈಗ ಅವರ ಸ್ವಂತ ವೃತ್ತಿನ ಕಾಮಿಡಿಯನ್ ಅಂತ ಹೇಳಿ ಅವರು ಆಯ್ಕೆ ಮಾಡ್ಕೊಂಡಾರ. ರತನ್ ಟಾಟಾ ಟ್ರಕ್ ರೆಡಿ ಮಾಡೋಕ್ಕಿಂತ ಮುಂಚೆ ಸ್ವತಃ ಎಲ್ಲಾ ಟ್ರಕ್ ಡ್ರೈವರ್ ಹತ್ರ ಬೇರೆ ಬೇರೆ ಟ್ರಕ್ ಗಳೇನಿರ್ತಾವ ಅಲ್ಲಿ ಹೋಗಿ ಕುತ್ಕೊಂಡು ಆ ಟ್ರಕ್ ನ ಸವಾರಿ ಮಾಡಿ ಆ ಟ್ರಕ್ ಡ್ರೈವರ್ ಜೊತೆ ಮಾತಾಡಿ ಅವರ ಆಗು ಹೋಗುಗಳೇನು, ಅವರ ಕಷ್ಟಗಳೇನು, ಇದನ್ನೆಲ್ಲ ಅವರು ವಿಚಾರಿಸಿ ಆಮೇಲೆ ತಾವೇನ್ ಟ್ರಕ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರ ಅದರಾಗ ಏನ್ ಇನ್ನೋವೇಷನ್ ಮಾಡ್ಬೇಕು ಅದನ್ನ ಅವರು ಕಂಡು ಹಿಡ್ಕೊಳ್ತಾರ. ನೀವು ಈ ಸೂಕ್ಷ್ಮ ಪ್ರಯೋಗಗಳನ್ನ ಹೆಂಗ್ ಮಾಡಬಹುದು? ಇದ್ರಾಗ 7 ಸ್ಟೆಪ್ಸ್ ಅವ. ಮೊದಲೇ ಸ್ಟೆಪ್ ಒಂದೇ ದಿವಸ ಬಂದ್ ಮಾಡಿ ನೋಡ್ರಿ, 1 ಡೇ ಪ್ರಾಜೆಕ್ಟ್. ನಿಮಗೆ ಇಂಟ್ರೆಸ್ಟ್ ಇರೋ ಯಾವ್ದಾದ್ರು ಒಂದು ಚಟುವಟಿಕೆ ಆರಿಸಿ ಅದನ್ನ ಒಂದು ದಿವಸಕ್ಕೆ ಮಾಡಿ ನೋಡ್ರಿ. ಫಾರ್ ಎಕ್ಸಾಂಪಲ್ ಒಂದೇನಾದ್ರೂ ಲೇಖನ ಎತ್ಕೊಂಡು ಅದನ್ನ ಬರೀರಿ, ಇಲ್ಲ ಒಂದು ಸಣ್ಣ ವಿಡಿಯೋ ರೆಕಾರ್ಡಿಂಗ್ ಮಾಡ್ರಿ, ಇಲ್ಲ ಒಂದು ಸಣ್ಣ ಅಡಿಗೆ ಮಾಡ್ರಿ. ಅದ್ ನಿಮ್ಗೆ ಹೆಂಗ್ ಅನಿಸ್ತದ ನೋಡ್ರಿ. ಎರಡನೇದ್ದು 2 ರಿಂದ 3 ತಾಸು ಯಾರನ್ನಾದ್ರೂ ಫಾಲೋ ಮಾಡ್ರಿ. ಫಾಲೋ ಅಂತಂದ್ರ ನಿಮಗೆ ಯಾವ ಫೀಲ್ಡ್ ಬಗ್ಗೆ ಇಂಟ್ರೆಸ್ಟ್ ಅದ, ಆಮೇಲೆ ಆ ಫೀಲ್ಡ್ ಅಲ್ಲಿ ಆಲ್ರೆಡಿ ಯಾರು ಕೆಲಸ ಮಾಡ್ತಾ ಇರ್ತಾರ ಅವ್ರ ಬಾಜುಕ್ ಹೋಗಿ ಕೂತ್ಕೊಳ್ರಿ, ಅವ್ರನ್ನ ಫಾಲೋ ಮಾಡ್ತಾ ಇರ್ರಿ. ಅವ್ರ ಏನ್ ಮಾಡ್ತಾರ, ಅವ್ರ ಹೆಂಗ್ ಮಾತಾಡ್ತಾರ, ಅವ್ರ ಕೆಲಸ ಏನು ಅದನ್ನ ಗಮನಿಸ್ರಿ. ಆಮೇಲೆ ಅವ್ರ ಬಗ್ಗೆ ಇದ್ದಿದ್ದ ನಿಮ್ಮ ಸುಳ್ಳು ಕಲ್ಪನೆ ಏನಿರ್ತವ ಅವು ಮಾಯ ಆಗ್ತಾವ. ಅದನ್ನ ನೀವು ನೋಡಿ ನಿಮಗೂ ಅದು ಇಷ್ಟ ಆಗ್ತದಲ್ಲೋ ಗೊತ್ತಾಗ್ತದ. ವೀಕೆಂಡ್ ವರ್ಕ್ಶಾಪಿಗೆ ಸೇರ್ರಿ. ಫೋಟೋಗ್ರಾಫಿ, ಕೋಡಿಂಗು, ಬೇಕಿಂಗು ಅಥವಾ ಇನ್ವೆಸ್ಟ್ಮೆಂಟ್ ಹಿಂಗ ಬೇರೆ 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 ಟಾಪಿಕ್ಸ್ ಮೇಲೆ ವರ್ಕ್ಶಾಪ್ಸ್ ಆಗ್ತಾ ಇರ್ತಾವ. ಆ ವರ್ಕ್ಶಾಪಿಗೆ ನೀವು ಅಟೆಂಡ್ ಆಗಿ ಅದರ ಬಗ್ಗೆ ನಿಮಗೆ ಇಂಟ್ರೆಸ್ಟ್ ಇದೆಯಲ್ಲ ನೀವು ನೋಡ್ಕೋಬಹುದು. 4ನೇದ್ದು ಯಾವ್ದಾದ್ರು ಒಂದು ಸಣ್ಣ ಕೆಲಸಕ್ಕೆ ನೀವೇ ವಾಲಂಟಿಯರ್ ಆಗಿ ಕೆಲಸ ಮಾಡ್ರಿ. ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಇವೆಂಟ್ ಇತ್ತು ಅಂತಂದ್ರ, ಒಂದೇನೋ ಸಂಗೀತ ಕಾರ್ಯಕ್ರಮ ಇತ್ತು ಅಥವಾ ಒಂದ್ ಯಾವ್ದಾದ್ರು ಆರ್ಗನೈಸೇಷನ್ ಒಂದು ಇವೆಂಟ್ ಇತ್ತು, ಅದರಲ್ಲಿ ನೀವು ವಾಲಂಟಿಯರ್ ಆಗಿ ಕೆಲಸ ಮಾಡ್ರಿ. ರೆಸ್ಟೋರೆಂಟ್ ಇದ್ರೆ ಆ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಆ ಓನರ್ಸ್ ಗೆ ಹೆಲ್ಪ್ ಮಾಡ್ರಿ. ಹಿಂಗ ನೀವು ಅದ್ರ ಮಾಡೋದ್ರಿಂದ ಆ ಕೆಲಸ ಏನು ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. 5ನೇದ್ದು ನಿಮ್ಮ ಸ್ಕಿಲ್ಸ್ ಏನದ ಫಸ್ಟ್ ಗೆ ನೀವು ಫ್ರೀ ಆಗಿ ಅದನ್ನ ಹಂಚ್ಕೊಳ್ರಿ. ನಿಮ್ಗೆ ಡ್ರಾಯಿಂಗ್ ಬರ್ತಿದ್ರ, ನಿಮ್ಗೆ ಎಡಿಟಿಂಗ್ ಬರ್ತಿದ್ರ, ಕಂಪ್ಯೂಟರ್ ಬರ್ತಿದ್ರ, ಯಾರಿಗಾದ್ರೂ ಹೋಗಿ ಅದನ್ನ ಹೆಲ್ಪ್ ಮಾಡ್ರಿ. ಹೆಲ್ಪ್ ಮಾಡೋದ್ರಿಂದ ನಿಮಗೆ ಅದರ ವ್ಯಾಲ್ಯೂ ಏನು ಅಂತ ಹೇಳಿ ಗೊತ್ತಾಗ್ತದೆ. ಅಂಡ್ ಮೋರ್ ದನ್ ಎನಿಥಿಂಗ್ ಅದನ್ನ ನೀವು ಮಾಡ್ಬೇಕಾದ್ರೆ ಎಷ್ಟು ನಿಮಗೆ ಖುಷಿ ಸಿಗ್ತದ ಅದನ್ನ ನೀವು ಗಮನಿಸ್ರಿ. ಯಾವ್ದೋ ಒಂದು ಸಣ್ಣ ಚಟುವಟಿಕೆಯನ್ನ ಪ್ರಾರಂಭಿಸ್ರಿ. ಒಂದೇನೋ ಬ್ಲಾಗ್ ಬರೀರಿ ಅಥವಾ ಪಾಡ್ಕಾಸ್ಟ್ ಮಾಡ್ರಿ, ಎಕ್ಸ್ಟೆಂಪೋರ್ ಅಂದ್ರೆ ಆಶು ಭಾಷಣ ಮಾಡ್ರಿ, ಗದ್ಯ ಪದ್ಯ ಇಂಥದ್ದೇನಾದ್ರೂ ಮಾಡಿ ಒಂದ್ ಸ್ವಲ್ಪ ದಿವಸ ಮಾಡಿ ನೋಡ್ರಿ, ಅದ್ ನಿಮ್ಗೆ ಸೇರ್ತದೆ ಅಂತ ಹೇಳಿ. ಕೊನೆಯದಾಗಿ ಒಂದು 7 ದಿನಗಳ ಚಾಲೆಂಜ್, 7 ಡೇ ಚಾಲೆಂಜ್ ಅಂತ ಹೇಳಿ ಮಾಡಿ ನೋಡ್ರಿ. 7 ದಿನಗಳವರೆಗೆ ಸತತವಾಗಿ ಒಂದೇ ಒಂದು ವಿಷಯನ್ನ ಮಾಡ್ರಿ. 7 ರೇಖಾಚಿತ್ರಗಳು ಅಥವಾ 7 ಬಗೆಯ ವ್ಯಾಯಾಮಗಳು, 7 ರೀಲ್ಗಳು ಇಂಥದ್ದು. 7ನೇ ದಿನದ ನಂತರ 8ನೇ ದಿನ ನೀವು ಆ ವಿಷಯಗಳ ಕುರಿತು ಅಷ್ಟೇ ಆಸಕ್ತಿಯಿಂದ ಇದ್ದೀರೋ ಇಲ್ವೋ ಅಥವಾ ನಿಮ್ಮ ಆಸಕ್ತಿ ಕಡಿಮೆ ಆಗದೋ ನಿಮ್ಗೆ ಗೊತ್ತಾಗ್ತದೆ. ಇನ್ನು ಮೇಲೆ ಈ ಮೈಕ್ರೋ ಎಕ್ಸ್ಪೆರಿಮೆಂಟ್ ಮಾಡೋದ್ರಿಂದ ಕೆಲವೊಂದು ಹಿಡನ್ ಲಾಭಗಳನ್ನು ಇರ್ತಾವ. ಅವೇನಂದ್ರ ಈ ಸೂಕ್ಷ್ಮ ಪ್ರಯೋಗಗಳು ನಿಮಗೇನ್ ಸೇರ್ತದ ಅದಿಷ್ಟ ನಿಮ್ ಮುಂದೆ ತರುದಿಲ್ಲ, ನಿಮಗೇನ್ ಸೇರುದಿಲ್ಲ ಅದು ನಿಮ್ ಮುಂದೆ ತಂದಿಡ್ತಾವ. ಇದು ಅಷ್ಟೇ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನೀವು ಬಹುಶಃ ಈಗ ಅಡಿಗೆ ಮಾಡೋದನ್ನ ಲೈಕ್ ಮಾಡ್ಬೋದು, ಆದ್ರೆ ಅದನ್ನೇ ರೆಸ್ಟೋರೆಂಟ್ ಒಳಗಡೆ ಹೋಗಿ ಆ ರೆಸ್ಟೋರೆಂಟ್ ಅನ್ನ ನಡೆಸಲಿಕ್ಕೆ ನೀವು ಬಯಸುದಿಲ್ಲ. ನಿಮ್ಗೆ ಮಾತಾಡ್ಲಿಕ್ಕೆ ಇಷ್ಟ ಆಗ್ಬಹುದು, ಆದ್ರೆ ಯಾವ್ದೋ ಒಂದು ಸಬ್ಜೆಕ್ಟ್ ತಗೊಂಡು ಅದ್ರ ಮೇಲೆ ರಿಸರ್ಚ್ ಮಾಡಿ ಎಲ್ಲಾ ಸಂಗತಿಗಳನ್ನ ಸಂಗ್ರಹಿಸಿ ಜೋಡಿಸಲು ನಿಮಗೆ ಇಷ್ಟ ಆಗುದಿಲ್ಲ. ನೀವು ಕ್ರಿಯೇಟಿವಿಟಿ ಲೈಕ್ ಮಾಡಬಹುದು, ಆದ್ರೆ ಆ ಕ್ರಿಯೇಟಿವಿಟಿಗೆ ಬೇಕಾದ ಶಿಸ್ತು, ಟೈಮ್ ಮ್ಯಾನೇಜ್ಮೆಂಟ್ ನಿಮ್ಗೆ ಇಷ್ಟ ಆಗ್ಲಿಕ್ಕಿಲ್ಲ. ಹಿಂಗಾಗಿ ನೀವು ಇಷ್ಟ ಪಡದೇ ಇರುವಂತ ಏನು ವಿಷಯಗಳಿರ್ತಾವಲ್ಲ, ಇನ್ನು ಮುಂದೆ ಆ ವೃತ್ತಿ ತಗೊಂಡ್ರ ಆ ಇಷ್ಟ ಪಡದೇ ಇರೋ ಕಾರಣಕ್ಕಾಗಿ ಏನ್ ಡಿಸಪಾಯಿಂಟ್ಮೆಂಟ್ ಇರ್ತದಲ್ಲ ಅದರಿಂದ ನಿಮ್ಮನ್ನ ಉಳಿಸ್ತದ. ಸೂಕ್ಷ್ಮ ಪ್ರಯೋಗಗಳು ನಿಮಗ ರಿಯಾಲಿಟಿ ತೋರಿಸೋ ಮೂಲಕ ನಿಮ್ಮಲ್ಲಿರೋ ಕನ್ಫ್ಯೂಷನ್ ಅನ್ನ ಅಳಿಸಿ ಹಾಕ್ತಾವ. ಈ ಸೂಕ್ಷ್ಮ ಪ್ರಯೋಗಗಳು ಅಲ್ಟರ್ನೇಟಿವ್ ಕರಿಯರಿಗೆ ಹೆಂಗ್ ಕಾರಣ ಆಗ್ತಾವ? ಹೆಚ್ಚಿನ ಅಲ್ಟರ್ನೇಟಿವ್ ಕರಿಯರ್ಗಳು ಅಂದ್ರೆ ಯೂಟ್ಯೂಬಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಎಡಿಟಿಂಗು, ಬೇಕಿಂಗು, ಕುಕಿಂಗು ಇಂಥವೆಲ್ಲ ವೃತ್ತಿಗಳೇನಿರ್ತಾವಲ್ಲ ಇವೆಲ್ಲ ದೊಡ್ಡ ಕನಸಿನಿಂದ ಸ್ಟಾರ್ಟ್ ಆಗುದಿಲ್ಲ. ಅವೆಲ್ಲ ಸಣ್ಣ ಸಣ್ಣ ಪ್ರಯೋಗಗಳಿಂದಾನೇ ಸ್ಟಾರ್ಟ್ ಆಗೋದು. ಮೊದಲು ಇಂಟ್ರೆಸ್ಟ್ ಡೆವಲಪ್ ಮಾಡಿದ್ಮೇಲೆ ಅದನ್ನ ಮಾಡಿ ನೋಡ್ತಾರ, ಮಾಡಿ ನೋಡಿದ್ಮೇಲೆ ಅದನ್ನೇ ಒಂದು ವೃತ್ತಿ ಅಂತ ತಗೊಳ್ತಾರೆ. ಒಂದು ಸಣ್ಣ ವಿಡಿಯೋ, ಒಂದು ಸಣ್ಣ ಕೇಕು, ಒಂದು ಸಣ್ಣ ಬ್ಲಾಗು, ಒಂದು ವರ್ಕ್ಶಾಪ್, ಹಿಂಗೆ ಎಲ್ಲಾರು ಒಂದೊಂದೊಂದೊಂದು ಟ್ರೈ ಮಾಡಿ ಅದನ್ನ ಮುಂದೆ ದೊಡ್ಡದು ಮಾಡ್ತಾರೆ. ಕಾಲ ನಂತರದೊಳಗ ಈ ರಿಪೀಟ್ ಮಾಡುವಂತ ಏನ್ ಸ್ಮಾಲ್ ಎಕ್ಸ್ಪೆರಿಮೆಂಟ್ ಇರ್ತಾವಲ್ಲ ಅದರಿಂದ ಒಂದು ದೊಡ್ಡ ವೃತ್ತಿ ನಿರ್ಮಾಣ ಆಗ್ತದ. ದ್ರವ್ಯ ಧೂಲಕಿಯ ಅಂತನೋರು ಅವರು ಒಂದು ಕೋಟ್ಯಾಧಿಪತಿ ಕುಟುಂಬದಿಂದ ಬಂದಿರೋರು. 21 ವರ್ಷ ಆದ್ಮೇಲೆ ಅವ್ರ ತಂದೆಯವ್ರು ಹೇಳ್ತಾರಂತ, ಈ 700 ರೂಪಾಯಿ ತಗೋ, ಯಾವ್ದೋ ಊರಿಗೆ ಹೋಗು, ನಿನ್ಗೆ ಯಾರು ಗೊತ್ತಿರಬಾರ್ದು, ಅಲ್ಲಿ ಭಾಷೆನೂ ಬರ್ತಿರಬಾರ್ದು, ಅಲ್ಲಿ ಹೋಗಿ ನಿಂದ ನೀನು ದುಡ್ಡು ಗಳಿಸ್ಲಿಕ್ಕೆ ಪ್ರಾರಂಭಿಸು.
ಪ್ಲಾನ್ ಪ್ರಕಾರ ಅವರು ಕೇರಳದ ಕೊಚ್ಚಿಗೆ ಹೋಗ್ತಾರ. ಅಲ್ಲಿ ಅವ್ರಿಗೆ ಮಲಯಾಳಂ ಗೊತ್ತಿರುವುದಿಲ್ಲ. ಬೇರೆ ಬೇರೆ ಕಡೆ ಹೋಗಿ ನೌಕರಿ ಕೇಳ್ತಾರ. ಒಂದು ವಾರ ಯಾವ್ದು ನೌಕರಿ ಸಿಗುದಿಲ್ಲ ಅವ್ರಿಗೆ. ಅದಾದ್ಮೇಲೆ ಸ್ಲೋಲಿ ಅವ್ರಿಗೆ ಜನ ನೌಕರಿ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರ. ಅವ್ರು 1 ತಿಂಗಳಲ್ಲಿ ಇರ್ತಾರ. ಪ್ರತಿ ವಾರ ಒಂದೊಂದು ನೌಕರಿ ಚೇಂಜ್ ಮಾಡ್ತಾರ. ಅವ್ರು 7,000 ರೂಪಾಯಿ ಉಳಿಸಿದು ಅಲ್ದೇನೆ ಇನ್ನೂ 6,000 ರೂಪಾಯಿ ಎಕ್ಸ್ಟ್ರಾ ಗಳಿಸ್ತಾರ. ಒಂದು ಶ್ರೀಮಂತ ಕುಟುಂಬದಿಂದ ಬಂದಿನಿ, ನಾನು ಯಾಕೆ ಹಿಂಗ್ ಮಾಡ್ಬೇಕು ಅನ್ನೋದು ಅನ್ಕೋದಿಲ್ಲ. ಯಾಕಂದ್ರೆ ಅವ್ರಿಗೆ ಜೀವನ ಏನು ಅಂತ ಹೇಳಿ ಗೊತ್ತಾಗ್ಬೇಕಾಗಿರ್ತದ. ಅದಕ್ಕಾಗಿ ಎಲ್ಲಾ ಕಷ್ಟಗಳನ್ನು ಅನುಭವಿಸಿ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನಾನು ತಗೊಂಡು ಹೋಗ್ತೀನಿ ಅಂತ ಹೇಳಿ ಅಲ್ಲಿ ಇರ್ತಾರ. 1 ತಿಂಗಳ ಆದ ಮೇಲೆ ಬೇರೆ ಬೇರೆ ನೌಕರಿ ಮಾಡಿದ್ಮೇಲೆ ಸಾಕಷ್ಟು ಅನುಭವಗಳನ್ನ ತಮ್ಮ ಹತ್ರ ಇಟ್ಕೊಂಡು ಮನೆಗೆ ಹೋಗ್ತಾರ. ಸೊ ಈ ಕಥೆ ಇಂದಿನ ವಿಷಯ ನಮ್ದೇನದರ ಮೈಕ್ರೋ ಎಕ್ಸ್ಪೆರಿಮೆಂಟ್ ಅದನ್ನ ಎಸ್ಟಾಬ್ಲಿಷ್ ಮಾಡ್ತದೆ. ಅವ್ರೀಗ ದೊಡ್ಡ ಉದ್ಯಮಿ. ಆ ಉದ್ಯಮಕ್ಕೆ ಇಳಿಬೇಕು ಅಂತಂದ್ರ ಅವ್ರೇನು 1 ತಿಂಗಳು ಅವ್ರಿಗೆ ಕಷ್ಟಪಟ್ರು ಅದು ಅವ್ರಿಗೆ ಖಂಡಿತ ಸಹಾಯ ಮಾಡಿರ್ತದೆ. ಸೊ ಕೊನೆಯದಾಗಿ ನೀವು ಒಂದು ಪರ್ಫೆಕ್ಟ್ ಪ್ಲಾನ್ ಅದ್ರ ಬಗ್ಗೆ ಯೋಚನೆ ಮಾಡಬೇಡ್ರಿ. ಪರ್ಫೆಕ್ಟ್ ಆಗಿ ಅದ್ರ ರಿಸಲ್ಟ್ ಬರ್ಲಿ ಅನ್ನೋ ಬಗ್ಗೆ ಕಾಯ್ಲಿಕ್ಕೆ ಹೋಗ್ಬೇಡ್ರಿ. ಸಾಧ್ಯವಾದಷ್ಟು ಇವತ್ತಿಗೆ ಸಣ್ಣ ಕ್ರಮ ತಗೋರಿ. ಇವತ್ತ ಮೈಕ್ರೋ ಎಕ್ಸ್ಪೆರಿಮೆಂಟ್ ಮಾಡಿ ನೋಡ್ರಿ. ನಿಮ್ಮ ಮುಂದಿನ ದೊಡ್ಡ ಡೈರೆಕ್ಷನ್ ಅದು ನಿಮ್ಮ ಥಾಟ್ ಪ್ರೊಸೆಸ್ ಇಂದ ಬರುವುದಿಲ್ಲ, ಆದ್ರೆ ಅದ್ರ ಬಗ್ಗೆ ಮಾಡೋ ಪ್ರಯತ್ನದಿಂದ ಬರ್ತದ. ಕ್ಲಾರಿಟಿ ಏನನ್ನೋದಲ್ಲ, ಸ್ಪಷ್ಟತೆ ಅದು ಅನುಭವದಿಂದ ಬರ್ತದ ಹೊರತು ಇಮ್ಯಾಜಿನೇಷನ್ ಇಂದಿಲ್ಲ. ನಿಮ್ಮ ಜೀವನದ ದೊಡ್ಡ ತಿರುವು ನೀವು ಈಗಿಂದನ ಏನ್ ಪ್ರಯತ್ನ ಮಾಡ್ತೀರಿ ಆ ಸಣ್ಣ ಪ್ರಯತ್ನದಲ್ಲಿ ಅಡಗಿರಬಹುದು. ಇವತ್ತೇ ಸಣ್ಣ ಸಣ್ಣ ಪ್ರಯೋಗ ಸ್ಟಾರ್ಟ್ ಮಾಡ್ರಿ. ನಿಮ್ಮ ಜೀವನದ ಉದ್ದೇಶ, ನಿಮ್ಮ ಕರೆ, ನಿಮ್ಮ ಚಾಲಕ ಶಕ್ತಿ, ಡ್ರೈವಿಂಗ್ ಫೋರ್ಸ್ ಏನನ್ನೋದು ಕಂಡುಹಿಡಿಯಿರಿ. ನಿಮ್ಮ ಇಕಿಗಾಯ್ ಕಂಡುಹಿಡಿಯಿರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಹತ್ರ ಶೇರ್ ಮಾಡ್ರಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಇಂಥ ಬಹಳ ವಿಷಯಗಳನ್ನ ಕಲೀಲಿಕ್ಕೆ ಈ ಚಾನೆಲ್ ಅನ್ನ ನೋಡ್ತಾ ಇರಿ.